VIP ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಾನು ನಿಮ್ಮ ಮನೆ ಮಗ ಮಾದೇಶ್ ಮಾತಾಡ್ತಾ ಇದ್ದೀನಿ. ವೀರಭದ್ರೇಶ್ವರ ಹೋಮ್ ಕಂಫರ್ಟ್ ಮ್ಯಾನುಫ್ಯಾಕ್ಚರಿಂದ ಸೋಫಾನ ರೆಡಿ ಮಾಡಿಕೊಂಡು ಇವತ್ತು ನಾನು ಬೆಂಗಳೂರಿಂದ ಹೊರಟಿದ್ದೀನಿ. ಯಾಕೆಂದರೆ ಲಾಸ್ಟ್ ಟೈಮಲ್ಲಿ ಸಾಗರಾಗೆ ಹೋಗಿ ಸೋಫಾ ಡೆಲಿವರಿ ಕೊಟ್ಟಾಗ ಅಲ್ಲಿಂದ ಶಿಕಾರಿಪುರ ಪಕ್ಕದಲ್ಲಿ ಬರೋಂತಕ್ಕಂಥ ಶಿರಾಳಕೊಪ್ಪದಲ್ಲಿ ಹೋಗಿ ಮೆಜರ್ಮೆಂಟ್ ತೊಗೊಂಬಂದಿದ್ದೆ. ಅದೇ ಮೆಜರ್ಮೆಂಟ್ ತೊಗೊಬಂದಂಥ ಸೋಫಾ ಮನೆಗೆ ಇವತ್ತು ನಾನು ಸೋಫಾನ ರೆಡಿ ಮಾಡಿಕೊಂಡು ತಗೊಂಡು ಹೊರಟಿದ್ದೀನಿ. ಇವಾಗ ಎಲ್ಲಿದ್ದೀನಿ ಅಂತಂದರೆ ಮುದ್ದನಪಾಳ್ಯ ಸರ್ಕಲ್, ಬೆಂಗಳೂರು BDA 8th ಬ್ಲಾಕಲ್ಲಿ ಬರುತ್ತೆ ಮುದ್ದನಪಾಳ್ಯ ಸರ್ಕಲ್ಲು, ಅಲ್ಲಿ ಹೊರಡ್ತಾ ಇದ್ದೀನಿ. ಇವಾಗ ನಾನು ಇಲ್ಲಿಂದ ಓಡ್ತಾ ಇರೋದು ಇಲ್ಲಿಗೆ ಅಂತಂತ ಗೊತ್ತಾಯ್ತಲ್ಲ, ಶಿವಮೊಗ್ಗದ ಹತ್ರ ಬರೋ ಅಂತಕ್ಕಂಥ ನಮ್ಮ ಯಡಿಯೂರಪ್ಪ ಅವರ ಊರು ಶಿಕಾರಿ ಪಕ್ಕದಲ್ಲಿ ಶಿರಾಳಕೊಪ್ಪ ಬರುತ್ತೆ. ಶಿರಾಳಕೊಪ್ಪಕ್ಕೆ ತಗೊಂಡೋಗಿ ಸೋಫಾನ ಇವತ್ತು ಕಸ್ಟಮೈಸ್ ಆರ್ಡ್ರ್ ತೊಗೊಂಡು ಅವ್ರ ಮನೆಯಲ್ಲಿ ಮೆಜರ್ಮೆಂಟು ಕೂಡ ತೊಗೊಂಬಂದಿದ್ದೆ. ಆ ಮನೆಗೆ ಸೋಫಾನ ತೊಗೊಂಡೋಗಿ ಇವತ್ತು ಕೊಡೋಣ ಅಂತ ಹೊರಟಿದ್ದೀನಿ. ಹಾಗೆ ನೀವು ಕೂಡ ಏನಾದ್ರು ಒಂದು ಒಳ್ಳೆ ಸೋಫಾನ ಫ್ಯಾಕ್ಟ್ರಿಲೇ ಡೈರೆಕ್ಟಾಗಿ ನೇರವಾಗಿ ಮಾಡಿಸ್ಬೇಕು ಅನ್ನೋಂಗಿತ್ತು ಅಂದರೆ ಕಸ್ಟಮೈಸ್ ಸೋಫಾ ಆರ್ಡ್ರನ್ನ ತೊಗೊಂಡು ಮಾಡಿಕೊಡ್ತೀವಿ. ಖುದ್ದಾಗಿ ಅಲ್ಲೇ ಬಂದು, ಇಲ್ಲ ಅಂತಂದರೆ ವಾಟ್ಸಪ್ ವೀಡಿಯೋ ಕಾಲಲ್ಲಿ ಮೆಜರ್ಮೆಂಟನ್ನು ತಗೋತೀವಿ. ನಾವು ನಿಮ್ಮ ಮನೇಲಿ ಒಂದು ಲಕ್ಸುರಿ ಸೋಫಾ ಮಾಡ್ಕೋಬೇಕು ಅನ್ನೋಂಗಿತ್ತು ಅಂದರೆ ಡಿಸ್ಪ್ಲೇಲಿ ಬರ್ತಾರಂಥ ನಂಬರಿಗೆ ಕೂಡಲೇ ಕರೆ ಮಾಡಿ. ವೀರಭದ್ರೇಶ್ವರ ಹೋಮ್ ಕಂಫರ್ಟ್ಸ್ ಮ್ಯಾನುಫ್ಯಾಕ್ಚರಿಂದನೇ ನಿಮಗೆ ರೆಡಿ ಮಾಡಿ ನಿಮ್ಮ ಮನೆಗೆ ತಂದು ತಲುಪಿಸ್ತೀವಿ. ಹಾಗೆ ವ್ಯಾರಂಟಿ ಅಂತ ಬಂದರೆ ನೀವು ಸುಮಾರು 10ರಿಂದ 15 ವರ್ಷ ನೀವು ಬಳಸ್ಬೋದು, ಏನೂ ಆಗೋದಿಲ್ಲ. ಸೋಫಾ ಆ ಥರ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಸೋಫಾನ ರೆಡಿ ಮಾಡಿ ನಿಮ್ಮ ಮನೆಗೆ ತಲುಪಿಸುವಂಥ ಕೆಲಸನ ನಾವು ಮಾಡ್ತೀವಿ. ಹಾಗೆ ಸೋಫಾನ ಆರ್ಡ್ರು ತಗೊಂಡ ಮೇಲೆ ನೀವು ಯಾವ ಸೋಫಾ ಆರ್ಡ್ರ್ ಮಾಡಿರ್ತೀರಿ, ಯಾವ ಕಲ್ಲರ್ ಆರ್ಡ್ರ್ ಮಾಡಿರ್ತೀರಿ, ಹಾಗೆ ಏನು ಕ್ವಾಲಿಟಿ ಯೂಸ್ ಮಾಡೋ ಥರ ನಾವು ಹೇಳಿರ್ತೀವಿ, ಅದನ್ನು ಎಲ್ಲ ಕೂಡ ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಡೀಟೇಲಾಗಿ ಫ್ರೇಮ್ ರೆಡಿ ಮಾಡುವಾಗ ಫೋಟೋಸ್ ಕಳಿಸ್ಕೊಡ್ತೀವಿ. ಹಾಗೆ ವೀಡಿಯೋಸು ಸೆಂಡ್ ಮಾಡ್ತೀವಿ. ಹಾಗೆ ಫೋಮಿಂಗ್ ಮಾಡುವಾಗ ನಾವೇನು ಆ ಮೆಟೀರಿಯಲ್ಲು ಸುಮಾರು ಒಂದು 10 ವರ್ಷ ಬೆಲೆ ಬಾಳುವಂಥ ಒಂದು ಸೋಫಾ ರೆಡಿ ಮಾಡ್ತೀವಿ ಅಂತಂದರೆ ನಾವು ಅದರೊಳಗಡೆ ಬರುವಂತಕ್ಕಂಥ ವಸ್ತುಗಳು ಸುಮಾರು ಒಂದು 20-22 ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಒಂದು ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಆ ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಡೀಟೇಲಾಗಿ ಎಲ್ಲನೂ ನಿಮ್ಗೆ ಕಳಿಸ್ಕೊಡ್ತೀವಿ. ಹಾಗೆ ನಾವು ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಫ್ಯಾಕ್ಟ್ರಿಯಲ್ಲಿ ನೋಡಿ ಈ ಥರ ವೀಡಿಯೋಗಳನ್ನು ಮಾಡಿ ನಾವು ಕಸ್ಟಮರ್ ಏನು ಆರ್ಡ್ರ್ ಕೊಟ್ಟಿರ್ತಾರೆ ಅವ್ರಿಗೆ ಸೋಫಾಗಳನ್ನ ಕಳಿಸ್ಕೊಟ್ಟಿದ್ದೀವಿ. ಹಾಗೆ ಫ್ರೇಮ್ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ನೀವಾರು ಏನು 22 ಐಟಮ್ಗಳನ್ನ ಬಳಸ್ತೀವಿ ಅಂತ ಹೇಳಿದ್ದೀವಿ. ಅದು ಡೀಟೇಲಾಗಿ ಎಲ್ಲ ಐಟಮ್ಗಳನ್ನು ಕೂಡ ಅವರ ಫೋನಿಗೆ ವಾಟ್ಸಪ್ಪಲ್ಲಿ ನಂಬರ್ ತೊಗೊಂಡು ಅವರಿಗೆ ಕಳಿಸ್ಕೊಡ್ತೀವಿ. ಆ ಕಸ್ಟಮರೇ ಕೂಡ ಈ ಕಲ್ಲರು, ಈ ಥರ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಮಾಡಲ್ಲು ಎಲ್ಲ ಥರ ಬೇಕು ಅಂತೇಳಿ ಆರ್ಡ್ರ್ ಕೊಟ್ಟು ರೆಡಿ ಮಾಡಿದರು. ಇವಾಗ ನಮ್ಮಲ್ಲಿ ಸೋಫಾ ಆಲ್ಮೋಸ್ಟ್ ಕಾರ್ನರು ಮತ್ತು ಎಲ್ಲ ಐಟಮ್ ಅಂದರೆ 2 ಸಿಂಗಲ್ ಕಾರ್ನರು, ಹಾಗೆ ಒಂದು ಸೆಂಟರ್ ಟೇಬಲ್, 2 ಪಫಿ. ಈಗ ನಾವು ಆರ್ಡ್ರ್ ತಗೊಂಡಂಥ ಕಸ್ಟಮರ್ಗೆ ಸೋಫಾನ ಈ ರೀತಿ ವಿಡಿಯೋ ಆಗಲಿ ಫೋಟೋಸ್ ಆಗಲಿ ಅವ್ರಿಗೆ ಫೋನ್ ಮಾಡಿ ವಿಡಿಯೋ ಕಾಲಲ್ಲೂ ಕೂಡ ತೋರಿಸ್ತೀವಿ ಯಾವ ರೇಂಜಲ್ಲಿ ರೆಡಿ ಆಗ್ತಾ ಇದೆ, ಯಾವ ಥರ ರೆಡಿ ಆಗ್ತಾ ಇದೆ ಅಂತೇಳಿ. ಹಾಗೆ ನಾವು ಏನು ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಎಲ್ಲನೂ ಕೂಡ ಅವ್ರಿಗೆ ಫೋಟೋಸ್ ಕಳಿಸಿರ್ತೀವಿ. ಹಾಗೆ ಅವ್ರಿಗೇನಾದರೂ ಎಕ್ಸ್ಟ್ರಾ ಕಾರ್ನರ್ಗಾಗಲಿ ಸೆಂಟರ್ ಟೇಬಲ್ಗಾಗಲಿ ಏನಾರ ಗ್ಲಾಸ್ ಬೇಕು ಅಂತಂದರೆ ಅವರು ಹೇಳ್ತಾರೆ, ನಮಗೆ ಇಲ್ಲಿ ಈ ಥರ ಇಂಥ ಕಡೆ ಗ್ಲಾಸ್ ಬೇಕು ಅಂತೇಳಿ ಅದನ್ನು ರೆಡಿ ಮಾಡಿಕೊಂಡು ಕಾರ್ನರ್ ಗ್ಲಾಸು ಹಾಗೆ ಸೆಂಟರ್ ಟೇಬಲ್ ಗ್ಲಾಸನ್ನು ಕೂಡ ನಾವೇ ರೆಡಿ ಮಾಡಿ ಅವ್ರಿಗೆ ಸೋಫಾದಲ್ಲಿ ತಗೊಂಡೋಗಿ ಸೆಟ್ ಮಾಡಿ ಕೊಡ್ತೀವಿ. ನೀವು ಕೂಡ ಏನಾದರೂ ಈ ಥರ ಒಂದು ಸೋಫಾ ಸೆಟ್ ರೆಡಿ ಮಾಡಿಸ್ಕೋಬೇಕು ನನಗಿತ್ತು ಅಂದರೆ ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇರುತ್ತೆ ಕೆಳಗಡೆ, ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಾವು ಕಸ್ಟಮೈಸ್ ಆರ್ಡ್ರ್ ತೊಗೊಂಡು ಕಲರ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಯಾವ ರೀತಿ ನೀವು ಕಲರ್ ಕೇಳ್ತೀರಾ, ಯಾವ ಡಿಸೈನ್ ಕೇಳ್ತೀರಾ, ಯಾವ ಡಿಸೈನು, ಯಾವ ಕಲರು, ಯಾವ ಕ್ವಾಲಿಟಿ ಕೇಳ್ತೀರಾ ಆ ರೀತಿ ರೆಡಿ ಮಾಡಿ ನಿಮ್ಮ ಮನೆಗೆ ತಲುಪಿಸೋವಂಥ ಕೆಲಸಗಳನ್ನ ನಾವು ಮಾಡ್ತೀವಿ. ಈಗ ರೆಡಿಯಾಗಿರೋಂತಕ್ಕಂಥ ಸೋಫಾ ಫೈನಲ್ ಆಗಿದೆ. ಈ ರೆಡಿಯಾಗಿರೋ ಸೋಫಾನ ಡೈರೆಕ್ಟಾಗಿ ಇಲ್ಲಿಂದನೇ ನಮ್ಮ ಓನ್ ವೆಹಿಕಲಲ್ಲಿ ರೆಡಿ ಮಾಡಿ ಆ ಸೋಫಾನ ಗಾಡಿಗೆ ಲೋಡ್ ಮಾಡಿಕೊಂಡು ಇದ್ರ ಜೊತೆಗೆ ಇನ್ನು 2-3 ಸೆಟ್ಟುಗಳನ್ನ ಶಿವಮೊಗ್ಗದಲ್ಲಿರೋಂತಕ್ಕಂಥ ನಮ್ಮ ಶೋರೂಮ್ಗೆ ಶಿಫ್ಟ್ ಮಾಡಲಿಕ್ಕೆ ಐಟಮ್ಗಳನ್ನ ಲೋಡ್ ಮಾಡಿಕೊಂಡು ಇಲ್ಲಿಂದ ತಗೊಂಡು ಹೊರಡ್ತೀವಿ. ಸ್ನೇಹಿತರೆ, ಫ್ಯಾಕ್ಟ್ರಿಯಲ್ಲಿ ಇರೋವರೆಗೂ ಫ್ಯಾಕ್ಟ್ರಿಯಲ್ಲಿ ಏನೇನು ಇಲ್ಲ ಅಂತ ನೋಡಿದ್ರಿ. ಈಗ ನಾನು ಶಿಕಾರಿಪುರದಿಂದ ಶಿರಾಳಕೊಪ್ಪಕ್ಕೆ
ಬಂದಿದ್ದೀನಿ. ನೀವು ಇವಾಗ ನೋಡ್ತಾ ಇರೋದು ಇದೇ ಶಿರಾಳಕೊಪ್ಪ. ಈ ಶಿರಾಳಕೊಪ್ಪದಲ್ಲಿ ಅಕ್ಕಪಕ್ಕ ಶಿರಾಳಕೊಪ್ಪದಲ್ಲೇ ಇರೋರಾದರೆ ಗೊತ್ತಾಗ್ಬಿಡತ್ತೆ ಇದು ಯಾವ ಊರು, ಸುಳ್ಳು ಹೇಳ್ತಿದ್ದಾರಾ ನಿಜ ಹೇಳ್ತಿದ್ದಾರಾ ಅಂತ. ಇದು ಶಿರಾಳಕೊಪ್ಪ ಊರೊಳಗೆ ಎಂಟ್ರಿ ಆಗಿದ್ದೀನಿ. ಶಿರಾಳಕೊಪ್ಪದ ಹತ್ರ ಈಗ ನಾನು ಕಸ್ಟಮರ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ. ಯಾಕೆಂದರೆ ಇಲ್ಲಿ ಎಲ್ಲ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಮನೆಗಳು ಕಟ್ಟಿದ್ದಾರೆ. ಬಟ್ ಆದರೂ ಇಲ್ಲಿ ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಲ್ಲದೆ ಇರೋದ್ರಿಂದ ಅವರು ಬೆಂಗಳೂರಿಗೆ ಕಾಂಟ್ಯಾಕ್ಟ್ ಮಾಡಿ ಶಿವಮೊಗ್ಗದಲ್ಲಿ ಶೋರೂಮ್ಗೆ ಕಳಿಸಿ ಅಲ್ಲಿ ಆರ್ಡ್ರ್ ಮಾಡಿ ಅದನ್ನು ಇವತ್ತು ಅವ್ರು ಕೇಳಿದಂಥ ಟೈಮಲ್ಲಿ ಅವ್ರು ಕೇಳಿದಂಥ ಡಿಸೈನು ಕೇಳಿದಂಥ ಕಲರು ರೆಡಿ ಮಾಡಿ ತಂದು ಅವರಿಗೆ ತಲುಪಿಸ್ಬೇಕು ಅಂತ ನಾನು ಹೊರಟು ಬಂದು ಅವರಿಗೆ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಹಾಗೆ ನೀವು ಕೂಡ ಏನಾದರೂ ಅವರು ಸೋಫಾ ಇಟ್ಟಾಗ ಅವರೊಟ್ಟಿಗೆ ನಾನು ಮಾತಾಡ್ತೀನಿ. ಯಾಕೆ ಅಂತಂದರೆ ನಾನು ಎಲ್ಲೇ ಕೂಡ ಹೋಗಿ ಸೋಫಾ ಕೊಟ್ಟರು ಅವರೊಟ್ಟಿಗೆ ಮಾತಾಡಿ ಅವ್ರ ಒಪಿನಿಯನ್ ಏನು ಅನ್ನೋದನ್ನು ಕೇಳ್ದಲೇ ಬರೋದೇ ಇಲ್ಲ. ಕೆಲವರು ತುಂಬ ನಾಚ್ಕೋತಾರೆ, ಹೆಂಗಪ್ಪ ಏನಪ್ಪ ಮಾತಾಡೋದು ಬೇಡ, ನನಗೆ ಇಷ್ಟ ಆಗಲ್ಲ, ಮಾತಾಡೋಕ್ಕಾಗಲ್ಲ ಅಂತಾರೆ. ಆ ಥರ ನಾಚಿಕೊಂಡು ಯಾರೂ ಮಾತಾಡಲ್ಲ. ಆ ಥರ ಇದ್ದಂಥ ವೀಡಿಯೋಗಳನ್ನು ಡೈರೆಕ್ಟಾಗಿ ವೀಡಿಯೋ ಮಾಡಿ ಅದನ್ನು ನಾವೇ ಡೈರೆಕ್ಟಾಗಿ ಹಾಕ್ಬಿಡ್ತೀವಿ. ಹಾಗಾಗಿ ಏನಾದ್ರು ಒಂದು ವೇಳೆ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಪರವಾಗಿಲ್ಲ, ನೀವು ಕಸ್ಟಮೈಸ್ ಆರ್ಡ್ರ್ ತೊಗೊಂಡು ರೆಡಿ ಮಾಡಿಕೊಡಿ. ಸೋಫಾ ಒಂದು 10 ವರ್ಷ 15 ವರ್ಷ ಕ್ವಾಲಿಟಿ ಇರಬೇಕು, ನಮಗೆ ಒಂದು ಒಳ್ಳೆ ಗುಣಮಟ್ಟದ ಸೋಫಾಗಳನ್ನ ರೆಡಿ ಮಾಡಿಕೊಡಿ. ಬಂದವರೆಲ್ಲ ಕೇಳಬೇಕು, ಎಲ್ಲಿ ಮಾಡಿಸ್ಕೊಂಬಂದ್ರಿ, ಇಷ್ಟು ಚೆನ್ನಾಗಿದೆ ಸೋಫಾ ಅಂತ ಕೇಳಬೇಕು. ಆ ರೀತಿಲಿ ಸೋಫಾ ರೆಡಿ ಮಾಡಿಕೊಡಿ ನಮಗೆ ಅಂತ ನೀವು ಕೇಳಿಕೊಂಡ್ರೆ ನಿಮ್ಮ ಮಾತಿಗೆ ನಾವು ಆಡಿಸೋದೇ ಇಲ್ಲ. ಏಕೆ ಅಂತಂದರೆ ನೀವು ಹೇಗೆ ಹೇಳ್ತೀರಾ ಆ ರೀತಿ ರೆಡಿ ಮಾಡಿ ಸೋಫಾನ ನಿಮ್ಮ ಮನೆಗೆ ತಲುಪಿಸುವಂಥ ಕೆಲಸನ ನಾವು ಮಾಡ್ತೀವಿ. ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಪರವಾಗಿಲ್ಲ, ಕೆಳಗಡೆ ಡಿಸ್ಪ್ಲೇಯಲ್ಲಿ ನಂಬರ್ ಬರ್ತಾ ಇದೆ, ಆ ನಂಬರಿಗೆ ಕರೆ ಮಾಡಿ ನಿಮ್ಮ ಊರಿಗೆ ನಾವು ಅಂದವೇ ಎಲ್ಲರ ಇದ್ದಾಗ ಸೋಫಾ ಡೆಲಿವರಿ ಕೊಡ್ಲಿಕ್ಕೆ ಬಂದಂಥ ಸಮಯದಲ್ಲಿ ನಾವು ಆ ಕಡೆನೇ ಇದ್ದಾಗ ನಾವು ಬಂದು ಮೆಜರ್ಮೆಂಟ್ ತಗೊಂಡು ನಿಮಗೆ ಎಲ್ಲ ಥರ ರೀತಿಯಲ್ಲೂ ಡೀಟೇಲ್ಸನ್ನು ನಿಮಗೆ ತೋರಿಸಿ ಆಮೇಲೆ ನಾವು ಮಾಡಿ ನಿಮಗೆ ತಲುಪಿಸ್ತೀವಿ. ಹಾಗೆ ನೀವು ಆರ್ಡ್ರ್ ಕೊಟ್ಟ ನಂತರ ಕೂಡ ನಾವೇನೇನು ಐಟಮ್ಮು ನಿಮಗೆ ಹೇಳಿರ್ತೀವಿ, ಆ ಐಟಮ್ಮು ಬಳಸ್ತಾ ಇದ್ದಾರೋ ಇಲ್ವೋ ಅಂತ ನಿಮಗೆ ಡೌಟ್ ಇರುತ್ತೆ, ಕೆಲವ್ರಿಗೆ ಡೌಟ್ ಇರುತ್ತೆ. ಅದನ್ನು ಕೂಡ ಕ್ಲಾರಿಫೈ ಮಾಡಿಬಿಡ್ತೀವಿ. ಯಾಕೆಂದರೆ ರೆಡಿ ಮಾಡುವಾಗ ನಾವು ನೀಟಾಗಿ ಎಲ್ಲನೂ ಕೂಡ ತೋರಿಸಿ ಅದನ್ನು ರೆಡಿ ಆದಮೇಲೂ ಕೂಡ ವಿಡಿಯೋ ಕಾಲ್ ಮಾಡಿ ನೋಡಿರಿ ಈ ಥರ ಇದೆ ಸೋಫಾ, ವಿಡಿಯೋಗಳನ್ನ ಕೂಡ ಕಳಿಸಿ ಆಮೇಲೆ ತಗೊಂಡೋಗಿ ತಲುಪಿಸುವಂಥ ಕೆಲಸಗಳನ್ನ ಮಾಡ್ತೀವಿ. ಈಗ ಅವರ ಕಸ್ಟಮರ್ ಮನೆಗೆ ನಾವು ತಲುಪಿದ್ದೀವಿ. ಊರೊಳಗಡೆ ಎಂಟ್ರಿ ಆಗಿ ಆ ಊರೊಳಗಡೆಯಿಂದ ನಾವು ತಗೊಂಡೋಗಿ ಕೊಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಈಗ ಹೋಗ್ತಾ ಇರೋಂಥ ರೋಡಲ್ಲಿ ಅವರ ಮನೆಗೆ ಮುಂಭಾಗದಲ್ಲಿ ಮುಂದೆ ಹೋಗಿ ರೈಟ್ ತೊಗೋಬೇಕು. ಬಟ್ ಅವರ ಮನೆ ಹತ್ರ ಸ್ವಲ್ಪ ಇಕ್ಕಟ್ಟಿನ ಜಾಗ. ಏಕೆ ಅಂತಂದರೆ ನಮ್ಮದು 8 ಫೀಟ್ ಅಶೋಕ್ ಲೈಲ್ಯಾಂಡ್ ಗಾಡಿ ನಮ್ಮದು. ಇಷ್ಟು ದೊಡ್ಡದಾಗಿ ಈಗ ಹೋಗ್ತಾ ಇರೋಂಥ ರೋಡಷ್ಟು ದೊಡ್ಡದಾಗಿದ್ದರೆ ಆಲ್ಮೋಸ್ಟು ಈಸಿಯಾಗಿ ಬಸ್ಸು ಗಿಸ್ಸು ತೊಗೊಂಡು ಹೋಗ್ಬೋದು. ಬಟ್ ಅಲ್ಲಿ ಅವರ ಮನೆಯ ರೋಡು ತುಂಬ ಚಿಕ್ಕದಾಗಿ ಕಿರಿದಾಗಿರೋದ್ರಿಂದ ಅವರು ಕಸ್ಟಮರ್ ಇದ್ದಾರೋ ಇಲ್ವಾ ಏನೇ ಅಂತ ಯೋಚನೆ ಮಾಡೋಂತಿಲ್ಲ. ಯಾಕೆ ಅಂತಂದರೆ ಪಾಪ ಅವರು ಅಲ್ಲಿಂದ ಬೆಂಗಳೂರಿಂದ ಹೊರಟಾಗಿಂದನೂ ಕಾಲ್ ಮಾಡ್ತಾನೆ ಇದ್ರು, ಎಲ್ಲಿದ್ದೀರಿ, ಆರಾಮಾಗಿ ಬನ್ನಿ, ಹೇಗಿದ್ದೀರಿ ಅಂತ ಕೇಳ್ತಾನೆ ಇದ್ರು. ಸರಿ ಅಂತೇಳಿ ಅವರು ನಮಗೋಸ್ಕರನೇ ಮನೆಯಲ್ಲಿರೋ ಅಂತಕ್ಕಂಥ ಐಟಮ್ಗಳನ್ನ ಎಲ್ಲ ತೆಗೆದಿಟ್ಕೊಂಡು ಅವರು ನಮ್ಮನ್ನು ಕಾಯ್ತಾ ಇದ್ದಾರೆ. ನಾವು ಈಗ ಸೋಫಾನ ತಗೊಂಡೋಗಿ ಅವ್ರಿಗೆ, ಅದಕ್ಕಿಂತ ಮುಖ್ಯವಾಗಿ ಇವರ ಮನೆ ಹತ್ರ ಹೋಗುವಾಗ ಸ್ವಲ್ಪ ಸುಮಾರು ಒಂದು 80-100 ಅಡಿ ಗಾಡಿನ ರಿವರ್ಸ್ ಹೊಡ್ಕೊಂಡು ಒಳಗಡೆ ಹೋಗಿ ಅವ್ರ ಮನೆಯಲ್ಲಿ ಚಿಕ್ಕದಾಗಿರೋದು ರೋಡ್, 8 ಅಡಿ ಇರೋದು ರೋಡು. ಆ 8 ಅಡಿ ಇರೋಂತಕ್ಕಂಥ ರೋಡಲ್ಲಿ ಗಾಡಿನ ರಿವರ್ಸ್ ಹೊಡೆದು ಅವರ ಮನೆಗೆ ತಗೊಂಡೋಗಿ ತಲುಪಿಸಿ ಇಡಬೇಕು. ಹಂಗಾಗಿ ಈಗ ನಾನು ಅವರ ಮನೆ ಹತ್ರ ಬಂದಿದ್ದೀನಿ. ಹೀಗಿದೆ ರೋಡಲ್ಲಿ ಮುಂದೆ ಯೂ ಟರ್ನ್ ಮಾಡಿ ರಿವರ್ಸ್ ಹೊಡ್ಕೋಬೇಕು. ಅಲ್ಲಿ ಜಾಗ ತುಂಬ ಚಿಕ್ಕದಾಗಿರೋದ್ರಿಂದ ನೋಡ್ತಾ ಇದ್ದೀರಾ. ಯಾರು ಶಿರಾಳಕೊಪ್ಪದಲ್ಲಿ ಇರೋರಾದರೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲಿ ಬರ್ತಾ ಇದ್ದೀನಿ ಅನ್ನೋದು ಗೊತ್ತಾಗತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರೇ ಆಗಿರ್ಬೋದು ಈ ವಿಡಿಯೋನ ನೋಡಿದ್ರೆ ನಿಮ್ಮ ಶಿರಾಳಕೊಪ್ಪದವ್ರಿಗೆ ವಿಡಿಯೋನ
ಕಳಿಸ್ಕೊಡಿ. ಯಾಕೆಂದರೆ ಅವರು ನೋಡಿ ಒಂದು ಒಳ್ಳೆ ಗುಣಮಟ್ಟವಾದ ಸೋಫಾವನ್ನು ಅವರು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳಬೇಕು ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಈಗ ನೀವು ನೋಡ್ತಾ ಇರೋವಂಥ ಜಾಗ, ನಾವು ಅವರ ಮನೆ ಹತ್ರ ಬಂದಿದ್ದೀವಿ. ಈಗ ಇಲ್ಲಿಂದ ನಾವು ಗಾಡಿನ ರಿವರ್ಸ್ ಎತ್ತಬೇಕು. ಯಾಕೆ ಅಂತಂದರೆ ಇಲ್ಲಿ ಸೀದಾ ಹೋದರೆ ಗಾಡಿ ಸೋಫಾನ ಅನ್ಲೋಡ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿ ರಿವರ್ಸ್ ಎತ್ಕೋಬೇಕು. ರಿವರ್ಸ್ ಎತ್ಕೊಂಡು ಅವರ ಮನೆ ಹತ್ರಕ್ಕೆ ಹಿಂದೆಗಡೆಗೆ ಹೋಗಬೇಕಾಗತ್ತೆ. ನಾನು ಇಲ್ಲಿ ರಿವರ್ಸ್ ಎತ್ತಬೇಕು. ಇಲ್ಲಿ ಏನಾಗಿದೆ ಅಂತಂದರೆ ಒಂದು ಗಾಡಿ ರೋಡಲ್ಲಿ ಅಡ್ಡ ನಿಲ್ಸ್ಕೊಂಡಿದ್ದಾರೆ. ಹಾಗಾಗಿ ಓನರ್ಗೆ ಫೋನ್ ಮಾಡಿ ಆ ಗಾಡಿಯನ್ನು ತೆಗಿಯೋಕ್ಕೆ ಹೇಳಿದ್ದೀನಿ. ಅವರು ನಾವು ಬಂದ ಕೂಡಲೇ ಅವರ ಖುಷಿನ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಅಷ್ಟು ಖುಷಿ ಪಟ್ಟು ಅವರು ಆ ಗಾಡಿನ ಬಂದು ತೆಗೆದಿದ್ದಾರೆ. ನಾನಿವಾಗ ಗಾಡಿನ ಇಲ್ಲಿ ರಿವರ್ಸ್ ಅಂತಂದರೆ ಒಂದು 8 ಅಡಿ ಜಾಗ ಇರೋದು. ಹಾಗಾಗಿ ಈ ಜಾಗದಲ್ಲಿ ಗಾಡಿನ ರಿವರ್ಸ್ ಮಾಡಬೇಕು. ರಿವರ್ಸ್ ಮಾಡ್ತಾ ಇದ್ದೀನಿ. ಈ ಜಾಗದಲ್ಲಿ ಗಾಡಿ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ಕೊಂಡು ಆ ಸೋಫಾನ ಸೆಟ್ ಮಾಡಿ ಅವರ ಮನೆ ಒಳಗಡೆ, ಆಮೇಲೆ ನಂತರ ಅವರೊಟ್ಟಿಗೆ ನಿಮ್ಮನ್ನು ಮಾತಾಡಿಸ್ತೀನಿ ಅಂತ ಅಂದರೆ ಅವರನ್ನು ಮಾತಾಡೋಕ್ಕೆ ಹೇಳ್ತೀನಿ. ಅವರು ಕೂಡ ಖುಷಿಪಟ್ಟು ಮಾತಾಡ್ತಾರೆ. ಏಕೆಂದರೆ ಅವರು ನೋಡಿದ್ರೆ ಸಾಕು ಖುಷಿ ಆಗುತ್ತೆ. ಏಕೆಂದರೆ ಅಷ್ಟೊಂದು ಯಾವಾಗಲೂ ಖುಷಿಯಾಗೇ ಇರ್ತಾರೆ. ಅವರು ಮಾತಾಡಿಸೋ ರೀತಿಯಾಗಲಿ, ಅವರು ಗಂಡ ಹೆಂಡತಿ ಇಬ್ಬರು ಕೂಡ ತುಂಬ ಚೆನ್ನಾಗಿ ಖುಷಿಯಾಗಿ ಮಾತಾಡ್ತಾರೆ. ಏಕೆ ಅಂತಂದರೆ ಪಾಪ ಅವರು ಕೂಡ ಒಂದು ಕಷ್ಟಪಟ್ಟು ಕೆಲಸ ಮಾಡಿ ಒಂದು ಸೋಫಾ ಆರ್ಡ್ರ್ ಕೊಟ್ಟಿದ್ದಾರೆ. ಆ ಆರ್ಡ್ರ್ ಕೊಟ್ಟಿರೋ ಅಂತಕ್ಕಂಥ ಸೋಫಾನ ಇವತ್ತು ರೆಡಿ ಮಾಡಿ ತಂದು ಅವ್ರ ಮನೆಗೆ ತಲುಪಿಸಿದ್ದೀನಿ. ಬಟ್ ಯಾಕೆ ಅಂತಂದರೆ ಅವರು ಅಷ್ಟು ದೂರದಿಂದ ತರಿಸ್ಕೊಂಡಿದ್ದಾರೆ ಅಂತಂದರೆ ನಾವು ಒಂದು ಒಳ್ಳೆ ಕ್ವಾಲಿಟಿ ಸೋಫಾನ ರೆಡಿ ಮಾಡಿ ಕೊಡಬೇಕು. ಅದು ಆ ಕೆಲಸನ ನಾವು ಹೋಮ್ ಕಂಫರ್ಟ್ಸ್ ಸ್ಟುಡಿಯೋಯಿಂದ ಮಾಡಿಕೊಟ್ಟಿದ್ದೀನಿ. ಹಾಗೆ ಈಗ ಶಿರಾಳಕೊಪ್ಪದಲ್ಲಿ ನೀವು ಯಾರು ನೋಡ್ತಾ ಇದ್ದರೆ ಈ ಜಾಗಕ್ಕೆ ನೀವು ಬಂದು ವಿಡಿಯೋನ ನೋಡೋರು ಯಾರು ಇತ್ತು ಅಂದರೆ ಕೂಡಲೇ ಡಿಸ್ಪ್ಲೇ ಬರೋ ನಂಬರಿಗೆ ಕರೆ ಮಾಡಿ. ಹಾಗೆ ನಾನು ಇವಾಗ ಸೋಫಾನ ಡೈರೆಕ್ಟಾಗಿ ಕಸ್ಟಮರ್ ಮನೆಗೆ ತಗೊಂಬಂದು ರಿವರ್ಸ್ ಹೊಡಿತಾ ಇದ್ದೀನಿ. ಇಲ್ಲಿ ತುಂಬ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಎರಡು ಅಕ್ಕಪಕ್ಕ ಎಲ್ಲ ಗಾಡಿಗಳು ನಿಲ್ಲಿಸ್ಕೊಂಡಿದ್ದಾರೆ. ಈ ಕಡೆ ಸೈಡಲ್ಲಿ ಗೇಟ್ ಇದೆ. ಅಲ್ಲಿ ಕರೆಕ್ಟಾಗಿ 7-7.5 ಅಡಿ 8 ಅಡಿ ಜಾಗ ಇದೆ. ಅದರೊಳಗಡೆ ನುಗ್ಗಿಸ್ಕೊಂಡು ಒಳಗಡೆ ಹೋಗಬೇಕು. ರಿವರ್ಸಲ್ಲಿ ಹೋಗ್ತಾ ಇದ್ದೀನಿ. ನಾನು ಕೂಡ ಇವಾಗ ಸೋಫಾನ ತಗೊಂಡೋಗಿ ಒಳಗಡೆ ಎಲ್ಲ ಸೆಟ್ ಮಾಡಿ ಸೋಫಾನ ಎಲ್ಲ ಸೆಟ್ಟಿಂಗ್ ಮಾಡಿಕೊಂಡು ಓನರ್ ಒಟ್ಟಿಗೆ ಅವರನ್ನು ನಿಮ್ಮೊಟ್ಟಿಗೆ ಮಾತಾಡಿಸ್ತೀನಿ. ನೀವು ಒಂದ್ಸರಿ ನೋಡಿ, ಖುಷಿ ಆಗತ್ತೆ, 100% ಆಗತ್ತೆ. ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ರೆ ಪೂರ್ತಿ ಸೋಫಾನ ಅವ್ರ ಮನೆಯಲ್ಲಿಟ್ಟು ಸೆಟ್ ಮಾಡಿ ಆಮೇಲೆ ಮತ್ತೆ ಅವರೊಟ್ಟಿಗೆ ಮಾತಾಡೋಣ. ಆಮೇಲೆ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಹೆಸರು ಭವಾನಿ ಇದೆ. ನಮ್ಮದು ಶಿವಮೊಗ್ಗ ಡಿಸ್ಟ್ರಿಕ್ಟು, ಶಿರಾಳಕೊಪ್ಪ ನಮ್ಮದು ಟೈಲರಿಂಗ್ ಶಾಪ್ ಇದೆ. ಎಂಬ್ರಾಯ್ಡಿಂಗ್ ಮಾಡ್ತೀವಿ, ಹ್ಯಾಂಡ್ ವರ್ಕ್ ಮಾಡ್ತೀವಿ, ಸ್ಟಿಚಿಂಗ್ ಎಲ್ಲ ಮಾಡ್ತೀವಿ. ಭವಾನಿ ಟೈಲರ್ ನಮ್ಮ ಮನೆ ಹೆಸರು. ಆಮೇಲೆ ನಮ್ಮದು ಮನೆ ಕಟ್ಬಿಟ್ಟು ಸುಮಾರು ಒಂದು 5-6 ವರ್ಷ ಆಗಿತ್ತು. ಆಮೇಲೆ ಒಂದು ಚಿಕ್ಕ ಸೋಫಾ ಇತ್ತು. ಒಂದು ಸೋಫಾ ಮಾಡಿಸ್ಬೇಕಂತ ಇದ್ವಿ. ಯೂಟ್ಯೂಬ್ ಸರ್ಚ್ ಮಾಡ್ತಾ ಇದ್ವಿ. ಹೋಮ್ ಕಂಫರ್ಟ್ ಅಂತ ಶಿವಮೊಗ್ಗದಲ್ಲಿ ಒಂದು ಶಾಪ್ ಇದೆ, ಅಂಗಡಿ ಇದೆ ಅವ್ರದ್ದು. ಅಲ್ಲಿ ಹೋಗಿ ನೋಡಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಅವರೇ ಮನೆಗೆ ಬಂದು ಅಳತೆ ಎಲ್ಲ ನೋಡ್ಬಿಟ್ಟು ಇದೇ ಸೋಫಾ ನೋಡಿ ಅವರೇ ಮಾಡ್ಕೊಟ್ಟಿರೋದು. ಅವರೇ ಬಂದು ಡೆಲಿವರಿ ಕೊಟ್ಬಿಟ್ಟು ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಈಗ ಬೇರೆಯವರಿಗೆ ಈ ಸೋಫಾ ನೋಡಿದ್ರಿ, ಶೋರೂಮಿಗೆ ಬಂದು ಸೋಫಾ ನೋಡಿದ್ರಿ, ಅಲ್ಲಿರೋ ಕ್ವಾಲಿಟಿ ಎಲ್ಲ ನೋಡಿದ್ರಿ, ಕಲರ್ ನಿಮಗೆ ಬೇಕು ಅಂತೇಳಿ ಡ್ಯುಯಲ್ ಕಲರ್ ಮಾಡಿಸ್ಕೊಂಡ್ರಿ, ಡಬಲ್ ಕಲರಲ್ಲಿ ಬೇಕು ಅಂತ. ನಮಗೆ ಡಬಲ್ ಕಲರ್ ಬೇಕು, ನಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲೇ ನಾವು ಮಾಡ್ತಿದ್ದೀವಿ. ನಾವು ಯಾವ್ದು ಹೇಳ್ತೀವಿ ಅದೇ ಕಲರಲ್ಲೇ ಅವ್ರು ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಕ್ವಾಲಿಟಿನೂ ಚೆನ್ನಾಗಿದೆ. ಆಮೇಲೆ ಮಾಡುವಾಗ ನಾವು ಯಾವ ಥರ ಮಾಡ್ತಿದ್ದೀವಿ ಅಂತ ಅದ್ರ ವಿಡಿಯೋ ಸಹ ಫಸ್ಟಿಗೆ ಹಾಕಿದ್ರು. ಅದನ್ನ ನಾವು 2-3 ಸಲ ವಿಡಿಯೋ ಹಾಕಿದ್ದಾರೆ. ಫಸ್ಟು ವುಡ್ ಹಾಕೋದು, ಆಮೇಲೆ ಫಾರ್ಮ್ ಕೂಡಿಸೋದು, ಆಮೇಲೆ ರೆಡಿ ಆಗೋದ್ರಿಂದ ಪ್ರತಿಯೊಂದು ವಿಡಿಯೋನು ಕಳಿಸಿದ್ದಾರೆ ಅವರು. ಚೆನ್ನಾಗಿದೆ, ಸೋಫಾನು ಚೆನ್ನಾಗಿದೆ. ನಾವು ಕಳಿಸೋದನ್ನೆಲ್ಲ ನೋಡ್ತಾ ಇದ್ರಾ ನೀವು? ನೋಡ್ತಾ ಇದ್ರಾ? ಓಕೆ, ನೋಡ್ತಾ ಇದೀವಿ. ಚೆನ್ನಾಗಿತ್ತು, ಹಾಗಾಗಿ ನಿಮ್ಮ ಹತ್ರ ಮಾಡಿಸ್ಬೇಕಂತ ಬಂದ್ವಿ. ತುಂಬಾ ಚೆನ್ನಾಗಿದೆ ಸರ್ ಸೋಫಾ, ಇಷ್ಟ ಆಯ್ತು. ಈಗ 10 ವರ್ಷ ಕ್ವಾಲಿಟಿ ಕೊಟ್ಟಿದ್ದೀನಿ ಇದನ್ನ ಸೋಫಾನ ರೆಡಿ ಮಾಡಿ. ಇವಾಗ ನೀವು ಯೂಸ್ ಮಾಡ್ತಾ ಇದ್ದೀರಾ, ಕೂತ್ಕೊಂಡಾಗ ಫೀಲ್ ಇರ್ಬೋದು, ಫ್ಯಾಬ್ರಿಕ್ ಇರ್ಬೋದು, ಏನ್ ಅನ್ಸುತ್ತೆ ನಿಮಗೆ? ತುಂಬಾ ಕಂಫರ್ಟ್ ಇದೆ, ತುಂಬಾ ಚೆನ್ನಾಗಿದೆ. ಸ್ಮೂತ್ ಇದೆ ಸರ್. ಸ್ಮೂತ್ ಒಂಥರ ಏನೋ ಒಂಥರ ಸ್ಮೂತ್ ಅನಿಸ್ತಾ ಇದೆ. ಬ್ಯಾಕಿಗೆ ಬೋನಿಗೆ ಎಲ್ಲ ಬಹಳ ಚೆನ್ನಾಗಿದೆ. ಹೊರಗಿಕ್ಕೆಲ್ಲ ಚೆನ್ನಾಗಿದೆ. ಆಮೇಲೆ ಇದು ಕೊಟ್ಟಿದೆ, ಚೆನ್ನಾಗಿದೆ. ಅದೇ ಅಡ್ಜಸ್ಟೇಬಲ್ ಅಡ್ಜಸ್ಟ್ ಮಾಡಲು ರೆಡಿ ಮಾಡಿಸಿ ತಗೊಂಡಿದ್ದೀರಾ. ಓಕೆ, ಆಮೇಲೆ ಈಗ ನಿಮ್ಮ ಕೆಲಸದ ಬಗ್ಗೆ ಹೇಳಿದ್ರಿ, ಎಂಬ್ರಾಯ್ಡ್ರಿಂಗು ಅದೇನೇನೋ ಹೇಳಿದ್ರಿ, ಜಾಕೆಟ್ ಬ್ಲೌಸು ಎಲ್ಲ ಹೊಲಿತೀವಿ ಅಂತ. ಅಂದರೆ ಇಲ್ಲಿ ಏನು ಇದೆ ಅಂತದ್ದು ಶಿರಾಳಕೊಪ್ಪ.
ಶಿರಾಳಕೊಪ್ಪದಲ್ಲಿ ಇರೋರಿಗೆ ಮಾತ್ರ ಹೊಲಿತೀರಾ ಇಲ್ಲ ದೂರ ದೂರ ಪಕ್ಕ ಅಕ್ಕಪಕ್ಕ? ಹಳ್ಳಿ ಕಡೆ ಎಲ್ಲ ಕಡೆಯಿಂದನೂ ಬರ್ತಾರೆ. ಅಂದರೆ ಅವರು ನಿಮ್ಮ ನಂಬರ್ ಹಾಕಿರ್ತೀನಿ ನಾನು ಇದ್ರೊಳಗಡೆ, ನಿಮ್ಮ ನಂಬರ್ ಹಾಕಿರ್ತೀನಿ. ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಬಂದು ನೀವು ಆರ್ಡರ್ ಕೊಟ್ಟು ಅವ್ರು ರೆಡಿ ಮಾಡಿಸ್ಕೊಂಡು ಹೋಗ್ಬೋದು. ಅಂದರೆ ಅವ್ರ ಸೈಜ್ ಕೊಟ್ಟರೆ ಸಾಕು, ಆ ಸೈಜ್ ಪ್ರಕಾರ ನೀವು ರೆಡಿ ಮಾಡಿ ಅವ್ರಿಗೆ ಕೊಡ್ತೀರಾ. ಎಂಬ್ರಾಯ್ಡಿಂಗ್ ಹಾಂ, ಆದಷ್ಟು ಮದುವೆ ಆರ್ಡರ್ ಸಹ ಜಾಸ್ತಿ ಮಾಡ್ಕೊಡ್ತೀವಿ. ಓ, ಮದುವೆ ಆರ್ಡರ್ ಜಾಸ್ತಿ ಮಾಡ್ಕೊಡ್ತೀರಾ. ಅಂದರೆ ಅವರು ಬಂದು ಸೈಜ್ ಎಲ್ಲ ಕೊಟ್ಟು ಹಾಂ ಮದುವೆ ಆರ್ಡರ್ ಜಾಸ್ತಿ ತಗೊಳ್ತಿರ್ತೀವಿ, ಮಾಡ್ಕೊಡ್ತೀವಿ. ಹಾಂ, ಅಂದರೆ ಅವ್ರು ಎಲ್ಲಿದ್ದರೂ ಕೂಡ ಪರವಾಗಿಲ್ಲ, ಬಂದು ಇಲ್ಲಿ ಡಿಸೈನು, ಸೈಜು, ಎಂಬ್ರಾಯ್ಡ್ರಿಂಗ್ ಡಿಸೈನ್ ಎಲ್ಲ ಕೊಟ್ಟರೆ ನೀವು ರೆಡಿ ಮಾಡಿ ಅವ್ರಿಗೆ ಕೊಡ್ತೀರಾ. ಅಂದರೆ ಆ ಥರ ಜನಗಳು ಸುಮಾರು ಜನ ಬರ್ತಾ ಇದ್ದಾರೆ. ಹಾನಗಲ್ಲು, ಶಿವಮೊಗ್ಗ, ಇದು ನಮಗೆ ಟೈಮ್ ಸಿಗಲ್ಲ, ಅಷ್ಟು ಬಟ್ಟೆ ಬರ್ತದೆ ನಮಗೆ, ಎಷ್ಟೇ ಕಷ್ಟ ಹಿಡಿತೀವಿ. ಓಕೆ ಓಕೆ, ಸರಿ, ಓಕೆ. ಟೈಮ್ ತೊಗೊಂಡು ಮಾಡ್ಕೊಡ್ತೀವಿ, ಒಂದು 10-15 ದಿವಸ ಟೈಮ್. ಅಂದರೆ ಇವಾಗ ಒಂದು ಯಾವುದೋ ಒಂದು ಅರ್ಜೆಂಟಾಗಿ ಹೊಲಿಬೇಕು ಅಂತಂದ್ರೆ ಆಗಲ್ಲ. ಮಿನಿಮಮ್ 10-15 ದಿವಸ, ಮಾಮೂಲಿ ಟೈಮಲ್ಲಿ ಬೇಕಾದ್ರೆ ಹೊಲ್ಕೊಡ್ಬೋದು. ಒಂದು 4 ದಿವಸದಲ್ಲಿ ಹೊಲ್ಕೊಡ್ತೀವಿ. ಈಗ ಸೀಸನ್ ಅಲ್ಲಿ ಹೆಂಗೆ ಅರ್ಜೆಂಟ್ ಅಲ್ಲಿ ಆಗುತ್ತೆ ಸರ್, ಟೈಮ್ ಕೊಟ್ಟೆ ಮಾಡ್ಕೊಡ್ತೀವಿ. ಹಾಂ, ಮಿನಿಮಮ್ ಒಂದು 10 ದಿವಸ ಟೈಮ್ ಬೇಕಾ ನಿಮಗೆ? ಯಾವ್ದಾರ ಒಂದು ಮದುವೆ ಆರ್ಡ್ರು, ಒಂದು 4-5 ಜನ ಬ್ಲೌಸು, ಎಂಬ್ರಾಯ್ಡ್ರಿಂಗು ಅದೆಲ್ಲ ತೊಗೊಂಬಂದ್ರು ಅಂದರೆ ಒಂದು 10 ದಿವಸ ಟೈಮ್ ಸಾಕು. 3 ಜನ ವರ್ಕರ್ ಇದ್ದಾರೆ, ಒಂದು 10 ದಿನ ಟೈಮ್ ತೊಗೊಂಡು ಮಾಡ್ಕೊಡ್ತೀವಿ. ಹಾಂ, ಹೈಯೆಸ್ಟ್ ಅಂದರೆ 10 ದಿನ ಸಾಕಲ್ವಾ? ಒಂದು 8 ಮಾಡ್ಕೊಡ್ತೀರಾ? ಸೀಸನ್ ಮೇಲೆ ಬೇಕಾದ್ರೆ ಮಾಡ್ಕೊಡ್ತೀವಿ. 4-5 ದಿವಸದಲ್ಲಿ. ಸೀಸನ್ ಮಾತ್ರ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ನಮ್ಮ ಅಕ್ಕ ಮಾತಾಡ್ತಾ ಇದ್ದಾರೆ. ಅವರು ಏನು ಬ್ಲೌಸ್ ಆಗಿರ್ಬೋದು, ಎಂಬ್ರಾಯ್ಡ್ರಿಂಗ್ ಆಗಿರ್ಬೋದು ಎಲ್ಲನೂ ರೆಡಿ ಮಾಡಿ ನಿಮಗೆ ತಲುಪಿಸ್ತಾರೆ. ಆದಷ್ಟು ಒಂದು ಮದುವೆ ಮುಂದೆ ಇಟ್ಕೊಂಡು 10-15 ದಿವಸ ಮುಂಚೆ ನೀವು ಆರ್ಡ್ರ್ ಕೊಟ್ಟು ಹೊಲಿಸ್ಕೊಳ್ಳಿ. ಇವ್ರ ನಂಬರನ್ನು ಕೂಡ ಇಲ್ಲೇ ಡಿಸ್ಪ್ಲೇಲಿ ಕೆಳಗಡೆ ನಂಬರ್ ಹಾಕಿರ್ತೀನಿ, ಅವರಿಗೆ ಕಾಲ್ ಮಾಡ್ಕೊಳ್ಳಿ. ಸೋಫಾ ಆರ್ಡ್ರ್ ಕೊಡೋದಾದರೆ ಲಾಸ್ಟಿಗೆ ನಂಬರ್ ಇರುತ್ತೆ, ಇಲ್ಲ ಫಸ್ಟಿಗೆ ಇರುತ್ತೆ, ಅದನ್ನು ನೋಡಿಕೊಂಡು ನೀವು ಸೋಫಾ ಆರ್ಡ್ರ್ ಕೊಟ್ಕೊಳ್ಳಿ. ಇವರಿಗೆ ಸೋಫಾ ರೆಡಿ ಮಾಡಿ ಕೊಟ್ಟಿದ್ದೀನಿ, 10 ವರ್ಷ ಗ್ಯಾರಂಟಿ ಕೊಟ್ಟಿದ್ದೀನಿ.